ಇನ್ನು ಸಂಪುಟ ರಚನೆಯ ಮೊದಲ ಹಂತ ಮುಗಿತಾ ಇದ್ದಂತೆ ಕಾಂಗ್ರೆಸ್ ಪಾಳ್ಯದಲ್ಲಿ ಸಚಿವ ಸ್ಥಾನದ ಬೇಟೆ ಜೋರಾಗಿ ನಡೀತಾ ಇದೆ. ಮೊದಲ ಪಟ್ಟಿಯಲ್ಲಿ ಅವಕಾಶ ಸಿಗದ ಆಕಾಂಕ್ಷಿಗಳು ಹೈಕಮಾಂಡ್ ಮೇಲೆ ಒತ್ತಡ ಹೇರೋದಕ್ಕೆ ಶುರು ಮಾಡಿದ್ದಾರೆ. ಕೆಲವರು ನೇರವಾಗಿ ತಮಗೆ ಸಚಿವನಾಗುವ ಅರ್ಹತೆ ಇದೆ ಅಂತ ಹೇಳಿದ್ರೆ, ಇನ್ನೂ ಕೆಲವರು ಬಂಡಾಯಕ್ಕಿಂತ ಅಸಮಾಧಾನ ಹೆಚ್ಚಾಗಿದೆ ಅಂತ ಪರೋಕ್ಷ ಎಚ್ಚರಿಕೆ ನೀಡಿದ್ದಾರೆ. ಡಿಕೆ ಸರ್ಕಾರದಲ್ಲಿ ಮುಂದುವರೆದ ಸಚಿವ ಸ್ಥಾನದ ಲಾಬಿ. ಸಚಿವ ಸ್ಥಾನಕ್ಕಾಗಿ ಶಾಸಕರ ಬೇಡಿಕೆ, ಹಿರಿಯರಿಂದ ಒತ್ತಡ. ರಾಜ್ಯದ 25ನೇ ಸಿಎಂ ಆಗಿರುವ ಡಿಕೆ ಶಿವಕುಮಾರ್ ಸರ್ಕಾರದಲ್ಲಿ ಸಚಿವ ಸ್ಥಾನಕ್ಕಾಗಿ ಲಾಬಿ ಮುಂದುವರೆದಿದೆ. ಮೊದಲ ಹಂತದಲ್ಲಿ 13 ಸಚಿವರು ಪದಗ್ರಹಣ ಸ್ವೀಕರಿಸಿದ್ದು, ಎರಡನೇ ಪಟ್ಟಿಯಲ್ಲಿ ತಮಗೆ ಸಚಿವ ಸ್ಥಾನ ಬೇಕು ಅಂತ ಹೇಳಿ ಹಿರಿಯ ಕಿರಿಯ ಶಾಸಕರು ಲಾಬಿ ಆರಂಭಿಸಿದ್ದಾರೆ. ಈ ಮಧ್ಯೆ ಇನ್ನು 4-5 ಒಕ್ಕಲಿಗರನ್ನ ಸಚಿವರನ್ನಾಗಿ ಮಾಡಿ ಅಂತ ವೇದಿಕೆ ಮೇಲೆಯೇ ನಂಜಾವಧೂತ ಶ್ರೀ ಆಗ್ರಹಿಸಿದ್ದಾರೆ. ಚಲುವರಾಯಸ್ವಾಮಿ, ಬಾಲಕೃಷ್ಣ ಹೆಸರನ್ನ ಪ್ರಸ್ತಾಪ ಮಾಡಿದ್ದಾರೆ. ಈ ಬಾಲಣ್ಣ, ಚಲುವರಾಯಸ್ವಾಮಿರವರು ಇವ್ರದೊಂದು ಟೀಮ್ ಇದೆ. ಈ ಟೀಮ್ ಯಾವ ಕಡೆ ಟರ್ನ್ ಆಗುತ್ತೆ ಅವರೇ ಮುಖ್ಯಮಂತ್ರಿಗಳಾಗ್ಬಿಡುತ್ತಾರೆ. ಇನ್ನು 4ರಿಂದ 5 ಜನಗಳಿಗಾದ್ರೂ ಕೂಡ ಸಮುದಾಯದ ಮುಖಂಡರುಗಳಿಗೆ ಮಂತ್ರಿ ಒಬ್ಬರು ಮಾಡಬೇಕು ಹಾಗೆ ಅಂತೇಳಿ ಆ ಮೂಲಕ ಈ ನಾಡಿನ ಸೇವೆ ಸಲ್ಲಿಸಲಿಕ್ಕೆ ನಮ್ಮ ಸಮುದಾಯದ ಮುಖಂಡರುಗಳಿಗೆ ಅವಕಾಶ ಕೊಡಬೇಕು. ನೆಕ್ಸ್ಟ್ ಕ್ಯಾಬಿನೆಟ್ನ ವಿಸ್ತೀರ್ಣ ಏನಿದೆ, ವಿಸ್ತರಣೆ ಅದರಲ್ಲಿ ಅವಕಾಶ ಮಾಡಿಕೊಡಬೇಕು. ಆಗಿ ನಮ್ಮಲ್ಲಿ ಬಂಡಾಯವಿಲ್ಲ, ಅಸಮಾಧಾನವಿದೆ ಎಂದ ಬಾಲಕೃಷ್ಣ. ಸಚಿವ ಸ್ಥಾನದ ಪೈಪೋಟಿ ಬಗ್ಗೆ ಮಾತನಾಡಿದ ಎಚ್.ಸಿ. ಬಾಲಕೃಷ್ಣ, ಒಳ್ಳೆ ಆಡಳಿತ ಕೊಡುವಂತಹ ಸಚಿವನನ್ನ ಆಯ್ಕೆ ಮಾಡಿ ಎಂದಿದ್ದಾರೆ. ಅಲ್ಲದೆ ನಮ್ಮಲ್ಲಿ ಬಂಡಾಯವಿಲ್ಲ, ಅಸಮಾಧಾನವಿದೆ ಅಂತಲೂ ಹೇಳಿದ್ದಾರೆ. ನಮ್ಗೆ ಎಷ್ಟು ಜನ ಕೊಡ್ತಾರೆ ಮಾಡ್ತಾರೆ ಅಂತಕ್ಕಂಥದ್ದು ಮುಖ್ಯ ಅಲ್ಲ. ಒಂದು ಒಳ್ಳೆ ಆಡಳಿತ ಕೊಡ್ತಕ್ಕಂಥ ರೀತಿಯಲ್ಲಿ ಒಳ್ಳೆ ಸಚಿವರನ್ನ ಆಯ್ಕೆ ಮಾಡಿ 28ಕ್ಕೆ ನಮ್ಮ ಸರ್ಕಾರ ಬರೋದಕ್ಕೆ ಎಲ್ಲರೂ ಕೂಡ ಸಹಕಾರ ಕೊಡಬೇಕು ಅಂತಕ್ಕಂಥದ್ದು ನನ್ನ ಉದ್ದೇಶ. ಅದು ಹೈಕಮಾಂಡ್ಗೆ ಬಿಟ್ಟಂಥದ್ದು. ಎಷ್ಟು ಜನ ಕೊಡ್ತಾರೋ, ಇಷ್ಟಕ್ಕೆ ನಿಲ್ಲಿಸ್ತಾರೋ, ಇನ್ನೂ ಹೆಚ್ಚಿಗೆ ಕೊಡ್ತಾರೋ, ಅದು ಹೈಕಮಾಂಡ್ಗೆ ಬಿಟ್ಟಂಥ ವಿಚಾರ. ಅದು ಹೈಕಮಾಂಡು ನಮ್ಮಲ್ಲಿ ಶಕ್ತಿಯುತವಾಗಿದೆ, ವಿಚಾರನೂ ಕೂಡ ಗೊತ್ತಿದೆ ಅವ್ರಿಗೆ, ರಾಜ್ಯದ ವಿಚಾರಗಳು ತೀರ್ಮಾನ ತಗೊಂತಾರೆ. ಇರ್ತದೆ, ಎಲ್ಲಿಲ್ಲ ಬಂಡಾಯ, ಅಸಮಾಧಾನ. ಬಂಡಾಯ ಅಂತಕ್ಕಂಥದ್ದಲ್ಲ, ಅಸಮಾಧಾನ. ಪ್ರತಿಯೊಬ್ಬ ವ್ಯಕ್ತಿಗೂ ಕೂಡ ನಾನು ಮಂತ್ರಿ ಆಗಬೇಕು ಅಂತಕ್ಕಂಥ ಆಸೆ ಇರ್ತದೆ. ಅದಾಗಲಿಲ್ಲ ಅಂದಾಕ್ಷಣಕ್ಕೆ ಎಲ್ಲ ಮುಗಿದೋಯ್ತಪ್ಪ, ಎಲ್ಲ ಮುಳುಗೋಯ್ತು ಅಂತಕ್ಕಂಥದ್ದು ಭಾವನೆ ಬರೋದು ಬೇಡ. ಮುಂದೆ ಅವಕಾಶಗಳು ಸಿಗ್ತವೆ, ಕಾಯ್ಬೇಕು. ಈಗ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಬೇಕಾದ್ರೆ ಅವ್ರು ಎಷ್ಟು ವರ್ಷ ಕಾಯ್ದರು, ಯಾವ ರೀತಿ ಕಾಯ್ದರು, ಹಂಗೆ ಈಗ ಅವಕಾಶಗಳು ಸಿಗ್ತವೆ. ಮತ್ತು ಜೊತೆಗೆ ರಾಜಕಾರಣದಲ್ಲಿ ಅದೃಷ್ಟನೂ ಕೂಡ ಬೇಕಲ್ವಾ. ಸಚಿವ ಸ್ಥಾನದ ಬಗ್ಗೆ ಮಾತನಾಡಿದ ಶಾಸಕ ಗಣಿಗ ರವಿ, ನಾನು ಮೊದಲ ಬಾರಿ ಶಾಸಕನಾಗಿ ಆಯ್ಕೆಯಾಗಿದ್ದೇನೆ. ಕ್ಷೇತ್ರದ ಜನತೆಗೆ ನಾನು ಸಚಿವನಾಗಬೇಕೆಂಬ ಆಸೆ ಇದೆ ಎಂದಿದ್ದಾರೆ. ನಾನು ಕೂಡ ಸತತವಾಗಿ 3 ಬಾರಿ MLA ಆಗಿದ್ದೀನಿ. ನನಗೆ ಕೊಡಿ ಅಂತ ಕೇಳಿದರೆ ಅವ್ರನ್ನೂ ಕನ್ಸಿಡರ್ ಮಾಡಿ 2 ಕೊಟ್ಟರು ನಮಗೆ ಸಂತೋಷ. ಇತ್ತ ಮಂತ್ರಿಗಿರಿಗಾಗಿ ಕಾಂಗ್ರೆಸ್ ನಾಯಕರ ಗಮನ ಸೆಳೆದ ಶಾಸಕ ರಮೇಶ್ ಬಂಡಿ ಸಿದ್ದೇಗೌಡ, ನನಗೆ ಸಚಿವನಾಗುವ ಎಲ್ಲ ಅರ್ಹತೆಗಳಿದೆ ಎಂದಿದ್ದಲ್ಲದೆ ನಾನು ಫಿಟ್ ಇದ್ದೀನಿ ಅಂತಲೂ ಒತ್ತಿ ಒತ್ತಿ ಹೇಳಿದ್ದಾರೆ. ನಮಗೊಂದು ಅವಕಾಶ ಕೊಡಿ, ಒಂದು ಅವಕಾಶ ಕೊಟ್ಟರೆ ನಾವು ಏನು, ನಮಗೊಂದು, ನಾನು ಈ 3ನೇ ಟರ್ಮ್ ಗೆದ್ದಿದ್ದೀನಿ, 4 ಚುನಾವಣೆ ಎದುರಿಸಿದ್ದೀನಿ. ನಮ್ಮ ಎಕ್ಸ್ಪೀರಿಯೆನ್ಸು, ಜಾತಿ ಸಮ ಇರಬೇಕು, ಜಾತಿ ಇರಬೇಕು, ನಾನು ಎಲ್ಲಾದ್ರೂ ಇದ್ದೀನಿ. ನನ್ನ ವೈಯಕ್ತಿಕವಾದಂಥ ನನ್ನ ಅನಿಸಿಕೆ ಏನಪ್ಪ ಅಂದರೆ, ನಾನು ಎಲ್ಲದರಲ್ಲೂ ಫಿಟ್ ಇದ್ದೀನಿ ಅಂತ ಅನಿಸುತ್ತೆ. ಹೈಕಮಾಂಡ್ ನಿರ್ಧಾರ ಆಯ್ತದೆ, ಅದಕ್ಕೆ ಒಪ್ಕೋತೀನಿ. ಹಾವೇರಿಯಲ್ಲಿ 2 ಶಾಸಕರ ನಡುವೆ ಮಂತ್ರಿಗಿರಿ ವಾಗ್ಯುದ್ಧ. ಇತ್ತ ಹಾವೇರಿಯಲ್ಲಿ 2 ಕಾಂಗ್ರೆಸ್ ಶಾಸಕರ ನಡುವೆ ಮಂತ್ರಿಗಿರಿ ಫೈಟ್ ಜೋರಾಗಿದೆ. ಸಚಿವ ಸ್ಥಾನಕ್ಕಾಗಿ ಬ್ಯಾಡಗಿ ಶಾಸಕ ಹಾಗೂ ಹಾನಗಲ್ ಶಾಸಕರ ಕಸರತ್ತು ಜೋರಾಗಿದೆ. ಶಿವಣ್ಣಗೆ ವಯಸ್ಸಾಗಿದೆ, ಅದಕ್ಕೆ ತಮ್ಮನ್ನ ಮಂತ್ರಿ ಮಾಡಿ ಅಂದಿಲ್ಲ ಅಂತ ಹಾನಗಲ್ ಶಾಸಕ ಶ್ರೀನಿವಾಸ್ ಮಾನೆ ಹೇಳಿದ್ರು. ಇದರಿಂದ ಸಿಡಿಮಿಡಿಗೊಂಡ ಶಾಸಕ ಬಸವರಾಜ್ ಶಿವಣ್ಣ, ಶಾಸಕ ಶ್ರೀನಿವಾಸ್ ಮಾನೆ ಜಾಣ, ಮೇಧಾವಿ ಇದ್ದಾರೆ ಅಂತ ತಿರುಗೇಟು ಕೊಟ್ಟಿದ್ದಾರೆ. ಬುದ್ಧಿವಂತರು ಅವರು ಅನುಭವಿಸ್ತಾರೆ, ಅವರು ಅನುಭವಿಸ್ತಕ್ಕ ಬುದ್ಧಿವಂತಿಕೆಗೆ ನಮ್ಮನ್ನು ಅವ್ರನ್ನ ಕಂಪೇರ್ ಮಾಡೋಕ್ಕಾಗೋದಲ್ಲ. ನಾನೇನು ಅವ್ಗೇನು ಕೊಡಬೇಕಾಗ, ಅವ್ಗೇನು ಆಗ್ಬೇಡ ಅಂತೇಳಿ ನಾವು 3 ಮಂದಿ ಅದಾವಿ. ನನಗೆ ಕೊಟ್ಟರು ಸಂತೋಷ, ರುದ್ರಪ್ಪ ಲವಣಿಗೆ ಕೊಟ್ಟರು ಸಂತೋಷ, ಶ್ರೀನಿವಾಸ್ ಮಾನೆ ಕೊಟ್ಟರು ಸಂತೋಷ. ಜಿಲ್ಲಾಕ್ಕೊಬ್ರಿಗೆ ಯಾರಿಗಾರ ಕೊಡ್ಲಿಪ್ಪ ಅಂತ ನಮ್ಮದು ಒತ್ತಡ ಅಷ್ಟೇ. ಜಮೀರ್ ಅಹಮದ್ಗೆ 2ನೇ ಅವಕಾಶ ಕೊಡಬೇಕು. ಜಮೀರ್ ಅಹಮದ್ ಪರ ಶಾಸಕ ರಂಗನಾಥ್ ಬ್ಯಾಟಿಂಗ್. ಮೊದಲ ಪಟ್ಟಿಯಲ್ಲಿ ಸಚಿವ ಸ್ಥಾನ ಕಳೆದುಕೊಂಡಿರುವ ಜಮೀರ್ ಅಹಮದ್ ಪರ ಶಾಸಕ ಡಾಕ್ಟರ್ ರಂಗನಾಥ್ ಬ್ಯಾಟ್ ಬೀಸಿದ್ದಾರೆ. ಈ ಬಗ್ಗೆ ಮಾತನಾಡಿದ ರಂಗನಾಥ್, ಜಮೀರ್ ಅವರಿಗೆ 2ನೇ ಅವಕಾಶ ಕೊಡಬೇಕು, ಕೆಲವು ಸಮಯದಲ್ಲಿ ಕೆಲ ತಪ್ಪುಗಳು ಆಗುತ್ತೆ ಅಂದಿದ್ದಾರೆ. ಇವತ್ತಿನ ದಿನ ಒಬ್ಬ ಹಿರಿಯ ಮುಖಂಡರಾಗಿ
ಸಮಾಜದಲ್ಲಿ ಜವಾಬ್ದಾರಿತನದಲ್ಲಿ ಹೋಗುವಂತನಾಗಿ ಕುಣಿಗಲ್ ತಾಲೂಕಿನ ಮಗನಾಗಿದ್ಕೊಂಡು ನಾನು ಇವತ್ತಿನ ದಿನ ನಮ್ಮ ಸರ್ಕಾರಕ್ಕೆ ಸಂಪುಟ ಸಚಿವನಾಗಿ ನೋಡಲಿಕ್ಕೆ ಆಸೆ ಪಟ್ಟಿದ್ದೇನೆ. ಸೊ ಹಾಗಾಗಿ ಮುಂದಿನ ದಿನಗಳಲ್ಲಿ ವರಿಷ್ಠರು ಅದರ ಒಂದು ನಿರ್ಧಾರವನ್ನು ತೆಗೆದುಕೊತಾರೆ. ನಂದು ಸಹಮತ ಇದೆ ಅಂತ ಹೇಳಲಿಕ್ಕೆ ನಾನು ಬಯಸ್ತೇನೆ. ಅಫ್ಕೋರ್ಸ್ ತಪ್ಪು ಮಾಡಿದರೆ ಡಿಸಿಪ್ಲಿನ್ ಮಾಡಿ, ಅವರೇನು ತಪ್ಪಾಗಿದ್ದು ಕರೆದು ಡಿಸಿಪ್ಲಿನ್ ಮಾಡಿಕೊಂಡು ಈ ಥರ ತಪ್ಪಾಗಕೂಡ್ದು ಅನ್ನೋದನ್ನು ಹೇಳಿ ಒಂದು ಅವಕಾಶವನ್ನು ಮಾಡಿಕೊಡ್ಬೇಕು ಅಂತ ಹೇಳಿ ನಾನು ಸಹ ಒತ್ತಾಯ ಮಾಡ್ತೇನೆ. ಮೊದಲ ಪಟ್ಟಿಯಲ್ಲಿ ಸಚಿವರ ಅಸಮಾಧಾನ ಬಂಡಾಯ ಶಮನ ಆಗ್ತಿದ್ದಂತೆ ಎರಡನೇ ಪಟ್ಟಿಯಲ್ಲಿ ತಮಗೆ ಅವಕಾಶ ಕೊಡಬೇಕು ಅಂತ ಆಕಾಂಕ್ಷಿಗಳು ಬೇಡಿಕೆ ಇಡ್ತಿದ್ದಾರೆ. ಇದು ಕಾಂಗ್ರೆಸ್ ಹೈಕಮಾಂಡ್ಗೆ ಹೊಸ ತಲೆನೋವು ತಂದಿಟ್ಟಿದೆ. ಬ್ಯೂರೋ ರಿಪೋರ್ಟ್, TV9.